ದರ್ಶನ್ ಸಂಕಷ್ಟ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ದರ್ಶನ್ ಕೋರ್ಟ್ಗೆ ಏನು ಮನವಿ ಮಾಡಿದ್ರು ಅಂತಂದರೆ, ಮನೆ ಊಟ ಕೊಡಿ, ಜೊತೆಗೆ ಪ್ರೋಟೀನ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡಿ. ಪ್ರೋಟೀನ್ ಏನು? ಪ್ರೋಟೀನ್ ಅಂದರೆ ಈ ಎಕ್ಸಸೈಸ್ ಮಾಡ್ತಾರಲ್ಲ, ಒಳ್ಳೆ ಮಸಲೆಲ್ಲ ಬಿಲ್ಡ್ ಮಾಡ್ತಾರಲ್ಲ, ಅವರು ಪ್ರೋಟೀನ್ ಸೇವಿಸ್ತಾರೆ. ಏನಿದೆ ಪ್ರೋಟೀನಲ್ಲಿ? ಏನು ಮಣ್ಣಾಂಗಡ್ಡೆ ದೊಡ್ಡದೇನಿಲ್ಲ. ಚಿಕನ್ನಲ್ಲಿ ಪ್ರೋಟೀನ್ ಇದೆ, ಆಮೇಲೆ ನಿಮಗೆ ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ, ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಇದೆ, ಪನ್ನೀರಲ್ಲಿ ಪ್ರೋಟೀನ್ ಇದೆ, ಹಾಲಲ್ಲಿ ಪ್ರೋಟೀನ್ ಇದೆ. ಆದರೆ ಇವನ್ನೆಲ್ಲ ಅವ್ರು ತಗೊಳ್ಳೋದಿಲ್ಲ. ಅದರ ಬದಲಾಗಿ ಬೆಳ್ಳಂಬೆಳಗ್ಗೆ ಪ್ರೋಟೀನ್ ಶೇಕ್ ಮಾಡಿ ನೀರಿಗೆ ಅಥವಾ ಹಾಲ್ಗೆ ಕುಡಿತಾರೆ. ಅದರಿಂದ ಏನಾಗುತ್ತೆ, ನಿಮಗೆ ಮಸಲ್ಸ್ ಬರುತ್ತೆ, ಬಾಡಿ ಬಿಲ್ಡ್ ಮಾಡೋಕ್ಕಾಗತ್ತೆ. ಹಾಗಂತ ಕಾರ್ಬೋಹೈಡ್ರೇಟ್ಸ್ ತಿನ್ನಲ್ಲ. ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು? ಅನ್ನ, ಚಪಾತಿ, ಮುದ್ದೆ ಇದೆಲ್ಲ ಜಾಸ್ತಿ ತಿನ್ನಲ್ಲ. ಇದರಿಂದ ಬೊಜ್ಜು ಬರುತ್ತೆ. ಕಾರ್ಬೋಹೈಡ್ರೇಟ್ಸಿಂದ ಬೊಜ್ಜು ಬರುತ್ತೆ, ಪ್ರೋಟೀನಿಂದ ಮಸಲ್ ಬರುತ್ತೆ, ಮಸಲ್ ಬಿಲ್ಡ್ ಮಾಡಬಹುದು. ಸೊ ಹೀಗಾಗಿ ನನಗೆ ಇಂಥ ಫುಡ್ ಬೇಕು. ಯಾಕೆಂದರೆ ದಷ್ಟಪುಷ್ಟವಾದಂಥ ಸೂಪರ್ ಮೈಕಟ್ಟು ಹೊಂದಿರುವಂಥ ದರ್ಶನ್ಗೆ ಇದು ಬೇಕೇ ಬೇಕಾಗತ್ತೆ. ಈಗ ಎಕ್ಸಸೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋದರು. ಕೋರ್ಟ್ನ ಜಡ್ಜ್ ಕೇಳಿದರು, ಯಾವ ಕಾರಣಕ್ಕೆ ಊಟ ಸರಿ ಆಗ್ತಾ ಇಲ್ವಾ? ಯಾಕ್ರೆ ಊಟ ಸರಿ ಕೊಡ್ತಾ ಇಲ್ವಾ? ಕೊಡ್ತಾ ಇದ್ದೀವಿ. ಏನಾದರೂ ಬೇರೆ ತೊಂದರೆ ಇದೆಯಾ? ಇಲ್ಲ. ಮನೆ ಊಟ ಯಾಕೆ ಕೊಡಬೇಕು? ಮನೆ ಊಟ ಕೊಟ್ಟರೆ ಉಳಿದವರು ಕೇಳಲ್ವಾ? ಕೊಲೆ ಆರೋಪಿ ಅಲ್ವಾ? ಹೀಗೆಲ್ಲ ಮಾತುಕತೆಗಳು, ಅಂದರೆ ವಾದ ವಿವಾದಗಳಾಯಿತು. ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ದರ್ಶನ್ಗೆ ನಾಡಿದ್ದು 29ನೇ ತಾರೀಕಿನ ತನಕ ಯಾವುದೇ ಕಾರಣಕ್ಕೂ ಮನೆ ಊಟ ಇಲ್ಲ. ಆಗ ನೀವೊಂದು ಪ್ರಶ್ನೆ ಕೇಳ್ಬೋದು, ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಕೊಟ್ರಲ್ಲ, ದರ್ಶನ್ಗೆ ಯಾಕಿಲ್ಲ? ಅಲ್ಲಿದೆ ಉತ್ತರ ಈ ಸ್ಟೋರಿ ನೋಡಿ. ಕಾಟೇರನಿಗೆ ಮತ್ತೊಮ್ಮೆ ಕೋರ್ಟ್ ಬಿಗ್ ಶಾಕ್. ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ಜೈಲೂಟವೇ ಗತಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರುವ ಮುನ್ನ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು, ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವಿಸ್ತಾ ಇದ್ರು. ಆದ್ರೆ ಜೈಲಲ್ಲಿ ಇದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರದ ಊಟದಿಂದ ಆರೋಗ್ಯ ಸಮಸ್ಯೆ ಎದುರಾಗಿವೆ, ದೇಹದ ತೂಕ ಕೂಡ ಕಡಿಮೆ ಆಗಿದೆಯಂತೆ. ಆದ್ರೆ ದರ್ಶನ್ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಮನೆಯೂಟ ನೀಡಲು ಕೋರ್ಟ್ ನಿರಾಕರಿಸಿದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಜೈಲೂಟದಿಂದ ಅಜೀರ್ಣ, ಅತಿಸಾರ ಆಗಿದೆ ಅಂತ ದರ್ಶನ್ ಮನೆ ಊಟ ತರಿಸಲು ಅನುಮತಿಯನ್ನ ಕೇಳಿದ್ರು. ಜೈಲ್ ಅಧಿನಿಯಮ ಉಲ್ಲೇಖಿಸಿ ನಟನ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದಕ್ಕೆ ಪೊಲೀಸರ ಪರ ವಿಶೇಷ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ರು. ಆದ್ರಿಂದ ಕಾಟೇರ ಜೈಲೂಟ ಮಾಡೋದು ಅನಿವಾರ್ಯವಾಗಿದೆ. ದರ್ಶನ್ ಭೇಟಿ ಮಾಡಿದ ಸಾಧು ಕೋಕಿಲ. ವಿಜಯಲಕ್ಷ್ಮಿ ಅವರ ಜೊತೆ ತೆರಳಿ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದು ದರ್ಶನ್ ರನ್ನ ಭೇಟಿ ಮಾಡಿದ್ರು. ದರ್ಶನ್ ಆರಾಮಾಗಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಾಧು ಹೇಳಿದ್ರು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ದರ್ಶನ್ಗೆ ಜೈಲೂಟ ಬಿಡೋ ಲಕ್ಷಣವೇ ಕಾಣ್ತಿಲ್ಲ. ಕೋರ್ಟ್ ಕೂಡ ಕೊಲೆ ಕೇಸ್ ಆರೋಪಿ ಅಂತ ಮನೆ ಊಟ ಕೊಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಆರಂಭದಲ್ಲಿ ನನಗೊಂದು ಅನುಮಾನ ಕಾಡ್ತಾ ಇದೆ. ದರ್ಶನ್ ಪರವಾಗಿರುವಂಥ ವಕೀಲರಿಗೆ ಕೆಲವು ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕೋರ್ಟ್ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಸಿಬಿಸಿ ಅಥವಾ ಪರಿಜ್ಞಾನದ ಬಗ್ಗೆ ಕೆಲವು ಕ್ವಶನ್ಗಳು ಹೇಳ್ತಾ ಇದೆ. ಯಾಕೆಂತಂದರೆ ಮನೆ ಊಟ ಬೇಕು ಅಂತಂದರೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗಬಾರ್ದು. ಅದು ಹೈರಾರ್ಕಿ ಪ್ರಕಾರನೇ ಬರಬೇಕು. ಹೈಕೋರ್ಟ್ ಕೂಡ ಫಸ್ಟ್ ಹೇಳುತ್ತೆ ಅಲ್ಲಿಂದ ಬನ್ನಿ ಅಂತೇಳಿ. ಇವರು ಫಸ್ಟಿಗೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬಿಟ್ರು.
ದರ್ಶನು ಸ್ಟಾರ್ ಇದ್ದಾರೆ, VIP ಇದ್ದಾರೆ, ಹಂಗಾಗಲ್ಲ ಅಂತ ಕೊಲೆ ಕೇಸ್ಗಳೆಲ್ಲ ಹಂಗಾಗಲ್ಲ. ಹಾಗಾಗಿ ಈಗ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಖ ಅಂತೇಳಿ ಹೋಗ್ತಾ ಇದ್ದಾರೆ. ಅದಾಗದೇ ಇದ್ದರೆ ಮತ್ತೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಈಗ ಇಲ್ಲ ಆಗಿಲ್ಲ. ಹಾಗಿದ್ದರೆ ದರ್ಶನ್ ಕೇಳಿದ್ದೇನು? ಆಮೇಲೆ ಈ ಹಿಂದೆ ಕೂಡ ಕೆಲ ವ್ಯತ್ಯಾಸಗಳಾಗಿದೆ ಈ ವಕೀಲರಿಂದಾಗಿ. ಅವ್ರೇನು ಮಾಡಿದ್ರು, ಆರಂಭದಲ್ಲಿ ಹೇಳ್ಬಿಟ್ರು ಇವರನ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ, ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಮತ್ತೊಂದು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರು. ಹಾಗಾಗಿ ಕೋರ್ಟ್ ಇಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು, ಊಟ ಕೊಡಿ ಅಂತ ಹೇಳ್ಬೋದು ಅಂತೇಳಿ ಕೋರ್ಟ್ ಏನು ಹೇಳ್ಬಿಡ್ತು, ರೆಕಾರ್ಡ್ ಮಾಡಿ ತಂತು. ಅಲ್ಲಿ ತನಕ ಏನಾಗ್ತಾ ಇತ್ತು, ಕೆಲವು ಅಡ್ಜಸ್ಟ್ ಮಾಡಿ ಏನಾದರೂ ಹಾಸಿಗೆನೋ ಮತ್ತು ದಿಂಬೋ ಕೊಡೋರು ಕೂಡ ಈ ರೆಕಾರ್ಡ್ ಮಾಡಿ ಅಂತ ಹೇಳಿದ ನಂತರ ಏನು ಒಬ್ಬ ಕೊಲೆ ಆರೋಪಿ ಕೊಡಬೇಕು ಅದನ್ನೇ ಕೊಡಬೇಕಾಗಿದೆ. ಹಾಗಾಗಿ ಕೆಲವು ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ ಅಂತ. ಏನು ಕೇಳಿದ್ರು ಇವರು? ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಕೇಳಿದರು. ಎಲ್ಲಿ? 24ನೇ ACMM ಕೋರ್ಟ್ ಮೊರೆ ಹೋಗಿದ್ದರು. ಇದಕ್ಕಿಂತ ಮೊದಲು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ಗೆ. ಹೈಕೋರ್ಟ್ ಕೊಡಲಿಲ್ಲ. ಯಾವ ರೀತಿ ಹೋಗಬೇಕು, ಜೈಲಾಧಿಕಾರಿಗಳ ಮುಖಾಂತರ ಹೋಗಿ ಅಂತ ಹೇಳಿದರು. ಹಾಗಾಗಿ ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗ್ತಾ ಇದ್ದಾರೆ. ದರ್ಶನ್ಗೆ ಯಾಕೆ ಮನೆ ಊಟ? ದರ್ಶನ್ ಹೇಳ್ತಾರೆ, ಅಥವಾ ದರ್ಶನ್ ವಕೀಲರು ಹೇಳ್ತಾರೆ ದರ್ಶನ್ ಪರವಾಗಿ, ನೋಡಿ ದರ್ಶನ್ ಅವರು ಸ್ಟಾರ್ ಇದ್ದಾರೆ, ಅವರಿಗೆ ಜೈಲೂಟದಿಂದ ಅಜೀರ್ಣವಾಗಿದೆ, ಅತಿಸಾರ ಆಗಿದೆ, ಅಂದರೆ ವಾಂತಿ ಭೇದಿ ಆಗ್ತಾ ಇದೆ, ಆದ್ದರಿಂದ ಮನೆ ಊಟ ತರಿಸಲು ಅನುಮತಿ ಕೇಳಿದ್ದ ನಟ. ನನಗೆ ಸರಿಯಾಗ್ತಾ ಇಲ್ಲ, ಅಜೀರ್ಣ ಆಗ್ತಾ ಇದೆ. ಕೋರ್ಟ್ ಯಾಕೆ ಕೊಟ್ಟಿಲ್ಲ? ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಕೊಟ್ಟಿದೆ, ಆದರೆ ದರ್ಶನ್ಗೆ ಯಾಕೆ ಕೊಟ್ಟಿಲ್ಲ? ಮನೆ ಊಟ ಮಾತ್ರವಲ್ಲ, ಬಟ್ಟೆ ಹಾಸಿಗೆ ಕೂಡ ಕೊಡಬೇಡಿ ಅಂತ ಸರ್ಕಾರಿ ವಕೀಲರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ವಕೀಲರು ಅಂತಂದರೆ ಯಾರು? ಪೊಲೀಸರ ಪರವಾಗಿರುವಂಥ ವಕೀಲರು, ಸರ್ಕಾರದ ಪರವಾಗಿರುವಂಥ ವಕೀಲರು. ಅವ್ರು ಹೇಳ್ತಾರೆ ಇಲ್ಲ ಕೊಡೋಂಗಿಲ್ಲ. ಈಗ ನಾವು ಮೊನ್ನೆ ಹೇಳ್ತಾ ಇದ್ವಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ಅದೇ ಥರ ಅವ್ರು ಹೇಳ್ತಾರೆ ಬೇಡ ಕೊಡಬೇಡಿ. ಯಾಕೆ ಅಂತಂದರೆ ಜೈಲೂಟದಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂಥೇಳಿ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ. ನೋಡಿ, ಶೂಟಿಂಗ್ ವೇಳೆ ದರ್ಶನ್ಗೆ ಒಂದು ಸಣ್ಣ ಗಾಯವಾಗಿತ್ತು, ಗಾಯ ಆಗಿದೆ, ಅವರ ಕೈ ಗಾಯ ಇದೆ. ಗಾಯದ ನೋವಿನ ಬಗ್ಗೆ ವೈದ್ಯರು ಸಲಹೆ ನೀಡಿದ್ದಾರೆ, ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ನೋಡಿ, ಅವರಿಗೆ ಗಾಯ ಇದೆ, ಅವ್ರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡಬೇಕು, ಈ ಥರ ರೆಸ್ಟ್ ತಗೋಬೇಕು ಎಲ್ಲ ಹೇಳಿದ್ದಾರೆ. ಆದರೆ ಅತಿಸಾರ, ಅಲರ್ಜಿ ಬಗ್ಗೆ ವೈದ್ಯರು ಮಾಹಿತಿ ನೀಡಿಲ್ಲ. ಜೈಲಲ್ಲಿ ವೈದ್ಯರು ಇರ್ತಾರೆ. ಮೊದಲೆಲ್ಲ ಏನಾಗುತ್ತೆ, ಯಾರಾದರೂ ಅರೆಸ್ಟ್ ಆಗುವಾಗ ಹೊರಗಡೆ ಕರ್ಕೊಂಡು ಹೋಗಬೇಕು, ಮತ್ತೊಂದು ಕಡೆ ಕರ್ಕೊಂಡು ಹೋಗಬೇಕು, ಟೆಸ್ಟ್ ಮಾಡಿಸ್ಬೇಕು, ಎಲ್ಲ ನೋಡಿದ್ದೀವಿ ನಾವು ರಾಜಕಾರಣಿಗಳ ವಿಚಾರದಲ್ಲಿ. ಜೈಲೊಳಗೆ ಹೋದ ನಂತರ ಹೊರಗೆ ಬರೋಂಗಿಲ್ಲ, ಅಲ್ಲೇ ಇರ್ತಾರೆ. ಜೈಲಿನ ನಿಯಮಾವಳಿಯಲ್ಲಿ ಮನೆಯೂಟಕ್ಕೆ ಅವಕಾಶ ಇಲ್ಲ ಅಂತ ಯಾರು ಸರ್ಕಾರದ ಪರವಾಗಿರುವಂತಹ ವಕೀಲರು ವಾದ ಮಂಡಿಸ್ತಾರೆ. ಈ ವಾದವನ್ನು ಆಲಿಸಿದಂಥ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಒಂದು ಆದೇಶ ಕೊಡ್ತಾರೆ. ದರ್ಶನ್ ಕೊಲೆ ಮಾಡಿಲ್ಲ ಅಂದಿದ್ರೆ ಮನೆ ಊಟ ಸಿಗ್ತಾ ಇತ್ತು. ಉದಾಹರಣೆಗೆ ಅವ್ರು ಹೇಳೋದು ಇದು ನಾವು ಹೇಳ್ತಿರೋದು, ಉದಾಹರಣೆಗೆ ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಸಿಗ್ತಾ ಇದೆ, ಆದರೆ ಕೊಲೆ ಆರೋಪಿಗೆ ಮನೆ ಊಟ ನೀಡಲು ಅವಕಾಶ ಇಲ್ಲ. ದರ್ಶನ್ ಕೊಲೆ ಆರೋಪಿ ಆಗಿದ್ದಕ್ಕೆ ಈ ಸೌಲಭ್ಯಗಳು ಕೊಡೋಕ್ಕಾಗಲ್ಲ. ನಟ ದರ್ಶನ್ಗೆ ಈಗ ಒಂದೇ ಒಂದು ಮಾರ್ಗ ಉಳಿದಿರೋದು, ಅದು ಮತ್ತೊಮ್ಮೆ ಹೈಕೋರ್ಟ್ ಮೊರೆ ಹೋಗೋದು. ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿದ್ದ ನಟ ದರ್ಶನ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಜುಲೈ 29ಕ್ಕೆ ನಿಗದಿಯಾಗಿದೆ. ಸೊ ಅಲ್ಲಿ ತನಕ ಬೇರೆ ಯಾವುದು ಕೂಡ ವಿಚಾರಣೆಗೆ, ಅಂದರೆ ಅಲ್ಲಿ ತನಕ ಜೈಲೂಟವೇ ಫಿಕ್ಸ್ ಆಗಿದೆ. ನಾವೊಂದು ಮಾತನ್ನು ಹೇಳ್ತಾ ಇದ್ವಿ, ಜೈಲೂಟ ಯಾಕೆ ಕೊಡೋದಿಲ್ಲ, ಯಾಕೆ ಜೈಲೂಟಕ್ಕೆ ಅವಕಾಶ ಇಲ್ಲ? ನೋಡಿ, ಪೊಲೀಸ್ ಸ್ಟೇಷನ್ಗಳಲ್ಲಾಗಲಿ ಜೈಲಲ್ಲಾಗಲಿ ಒಂದು 3 ರೀತಿಯ ಆರೋಪಿಗಳನ್ನು ಬಹಳ ಕೆಟ್ಟದಾಗಿ ನಡೆಸ್ಕೋತಾರೆ. ಅಲ್ಲಿಯ ಅಕ್ಕಪಕ್ಕದ ಕೈದಿಗಳು ಕೂಡ ನಡೆಸ್ಕೋತಾರೆ. ಒಂದು, ಮರ್ಡರ್ ಮಾಡಿ ಬಂದಿದ್ರೆ, ಮರ್ಡರ್ ಮಾಡಿ ಬರ್ತೀಯ ಆ ಥರ. ಇನ್ನೊಂದು, ರೇಪ್ ಮಾಡಿ ಬಂದಿದ್ರೆ. ರೇಪ್ ಮಾಡಿ ಒಳಗಡೆ ಬಂದಿದ್ರೆ ಅಕ್ಕಪಕ್ಕದ ಕೈದಿಗಳು ಹೊಡಿತಾರಂತೆ. ಆದರೆ ಈ ಅಕ್ಕಪಕ್ಕದ ಕೈದಿಗಳು ಕೆಲವರು ಇರ್ತಾರೆ, ಬೇರೆ ಬೇರೆ ಯಾವುದೋ ಕಾರಣಕ್ಕಾಗಿ, ಆಕಸ್ಮಿಕ ಕಾರಣಕ್ಕಾಗಿ ಏನಾದರೂ ಒಂದು ಘಟನಾವಳಿಗಳಿಂದ ಬಂದಿರ್ತಾರೆ ಜೈಲಿಗೆ. ಇನ್ನೊಂದು, ದರೋಡೆ ಮಾಡಿ ಬಂದವರಿಗೆ ಇವರಿಗೆ ವಿನಾಯಿತಿ ಕೊಡೋದಿಲ್ಲ, ಪೊಲೀಸರು ವಿನಾಯಿತಿ ಕೊಡೋದಿಲ್ಲ ಅಂಥೇಳಿ. ಸೊ ಹಾಗೇನೆ ಕಾನೂನಲ್ಲೂ ಕೂಡ ನೋಡಿ, ವಿಶೇಷವಾಗಿ ಕೊಲೆ ಮಾಡಿದ ಕಾರಣಕ್ಕಾಗಿ ಮನೆ ಊಟ ಸಿಗೋದಿಲ್ಲ.